ಯಾರ್ದಾರು ಮಿಲಿಟರಿ ಸಿಸ್ಟಮ್ ಮಾಡ್ಯಾಕ ಕೇಳಿ ಬರ್ತಿಕತ್ತಾರ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಯ್ ಮೈ ಲವ್ಲಿ ಗ್ಯಾಂಗ್, ನೋಡ್ರಿ ಬಸ್ ಸ್ಟ್ಯಾಂಡ್ ಬಂದಿದ್ದೆವು ನಾವು. ಬಸ್ ಸ್ಟ್ಯಾಂಡ್ಗೂ ಯಾಕಂದ್ರೆ ಕಾಲೇಜ್ಗೆ ಹೋಗೋದ ನಮ್ಗೆ, ಹಂಗೆ ಬಸ್ ಸ್ಟ್ಯಾಂಡ್ದಾಗ ಬಂದು ನಿಂತಿದ್ದೆವು. ಆಯ್ತು, ಒಬ್ಬರಿಗೆ 10ನೇ ಎಕ್ಸಾಮ್ ಅವ್ರಿಗೆ ಸಪ್ಲಿಮೆಂಟ್ರಿ ಹೋಗ್ಯಾವ, ಒಬ್ಬರು 10ನೇ ಎಕ್ಸಾಮು ಅವ್ರಿಗೆ ಒಯ್ದು ಬಿಡೋದದ. ಮೇಡಮ್ ನೋಡ್ರಿ ಇಲ್ಲೇ ಎಲ್ಲೋ ಬಸ್ ಸ್ಟ್ಯಾಂಡ್ದಾಗ ಕುಂತಾರಂತ ಸೀದಾ ಅವ್ರಿಗೆ ಕರ್ಕೊಂಡಿದ್ವಿ. 10ನೇ ಎಕ್ಸಾಮ್ ಅದ ಎಲ್ಲದ ಸೆಂಟ್ರಲ್ಲಿ ಬಿಟ್ಟು ನಾವು ಕಾಲೇಜ್ಗೆ ಹೋಗಮ್ರಿ. ಇಲ್ಲೇ ಕುಂತಾರ ನೋಡ್ರಿ, ಅವ್ರಿಗೆ ಒಯ್ದು 10ನೇ ಎಕ್ಸಾಮ್ದ ಸೆಂಟ್ರ್ ಎಲ್ಲದಲ್ಲಿ ಬಿಡಮಿ. ಬಂದೇವು ನೋಡ್ರಿ ಗ್ಯಾಂಗ್ ಅವ್ರಿಗೆ ಕರ್ಕೊಂಡು. ಎಕ್ಸಾಮ್ ಸೆಂಟ್ರ್ ಬಲ್ ಬಂದಿದ್ದೇವ್ರಿ. ಎಲ್ಲಿ ಅಂತಂದ್ರೆ ಗೌರ್ಮೆಂಟ್ ಜೂನಿಯರ್ ಕಾಲೇಜಾಗ ಬಿದ್ದದ್ರಿ. ಅವ್ರಿಗೆ ಒಳ ಬಿಟ್ಟು ನಾವು ಹೊಲ ಬರ್ತದೆ ಇವತ್ತು. ನಮ್ಮದು ಏನೋ ಇಂಟರ್ನಲ್ ಎಕ್ಸಾಮು ಅಂತ ನಮ್ದೊಬ್ಬ ದೋಸ್ತ್ ಬರ್ತಾನ, ಅವನಿಗೆ ಕರ್ಕೊಂಡು ಸೀದಾ ಕಾಲೇಜ್ ಹೊಲ ಬರ್ತದೆ. ನಾವು ಭೀ ಅವ್ರಿಗೆ ಇಲ್ಲಿ ಬಿಟ್ಟು ಗ್ಯಾಂಗ್ ಬಿಟ್ಟು ಬಂದೆವು ನನ್ನ ತಂಗಿ ಒಳಗೆ. ಸೊ ಅವರಿಗೆಲ್ಲ ಒಳಗೆ ಬಿಟ್ಟು ಬಂದೆವು. ಪರಗಳೆಲ್ಲ ಹೋಗ್ಯಾವ್ರಿ, ಯಾಕೆ ಹತ್ತಾಗಲ ಬಂದದಲ್ಲ, ಒಂದು 2-3 ನಿಮಿಷ ಕಮ್ಮದ. ಸೊ ಒಳಗೆಲ್ಲ ಹೋಗ್ಯಾರ. ಈಕೆ ನಮ್ಮ ತಂಗಿಗೆ ಭೀ ಬಿಟ್ಟು ನಡೆದೇವು ನಾವು ಭೀ ಕಾಲೇಜ್ಗೆ. ನಮ್ಮ ದೋಸ್ತ್ ಬಂದಿಲ್ಲ ರೀ, ಅವ ಡೈರೆಕ್ಟ್ ಏನೋ ಕಾಲೇಜ್ಗೆ ಹೋಗ್ಯಾನಂತ. ನಾವು ಭೀ ನಡೆದೇವು ಕಾಲೇಜ್ಗೂ. ನಡೆದೇವು ಕಾಲೇಜ್ಗೂ ಹೋಗಿ ಎಕ್ಸಾಮ್ ಬಿಡಿಸಮಿ. ಇಂಟರ್ನಲ್ ಎಕ್ಸಾಮು ಅಂತ್ರಿ ನಮ್ಮದು ಭೀ. ನೋಡಮ್ ಹೋಗಮಿ. ಹೋಗಿ ಎಕ್ಸಾಮ್ ಬಿಡಿಸಿ ಸ್ವಲ್ಪ ದೋಸ್ತರ ಸಂಗಟೆಲ್ಲ ಮಾತಾಡ್ಕೊಂಡು ಕಾಮಿಡಿ ಗಿಮಿಡಿ ಆಯ್ತದೆ. ಹೆಂಗೆ ಭೀ ನಮ್ಮ ದೋಸ್ತರು ಅಂದ್ರೆ ನೋಡಮ್ ಯಾರು ಬಂದಾರ ಯಾರು ಬಂದಿಲ್ಲ ಅಂಥೇಳಿ. ಆಯಿತು, ಕಾಲೇಜ್ಗೆ ಭೀ ಭಾಳ ಪಾರ್ಗಳು ಬರ್ಲು ರೀ. ಇವತ್ತು ಬರ್ತಾವೆ, ಯಾಕೆ ಇಂಟರ್ನಲ್ ಎಕ್ಸಾಮ್ ಅದಲ್ಲ, ಹಂಗಾಗಿ ಬರ್ತಾವ. ನಾಡ್ದು ಹೋಗಮ್ ಸೀದಾ ಕಾಲೇಜ್ ಬಳಿ ಹೋಗಮಿ. ಗ್ಯಾಂಗ್ ಬಂದೇವು ನೋಡ್ರಿ ಕಾಲೇಜ್ ಬಳಿ. ಯಾಕೆ ಇದೆ ನೋಡ್ರಿ ನಮ್ಮ ಕಾಲೇಜು, ಗೌರ್ಮೆಂಟ್ ಡಿಗ್ರಿ ಕಾಲೇಜು. ನಾಡ್ದು ಒಳಗೆ ಹೋಗಮಿ. ಎಲ್ಲ ದೋಸ್ತರು ಒಳಗಾರ ಅಂತ ನಾಡ್ದು ಹೋಗಮ್. ಇಲ್ಲೊಂದು 3 ಜನ ಕುಂತ ನೋಡ್ರಿ ಈಗ ನಮ್ಮ ದೋಸ್ತರು. ಫೋನ್ ಇಲ್ಲ ಏನಿಲ್ಲ, ಡೈರೆಕ್ಟ್ ಸೀದಾ ಬಂದಾರ ನೋಡ್ರಿ. ಇವ ಸಣ್ಣ ಕುಂತಿನ ಇವ ಅವಿನಾಶ್ ಫೋನ್ ಹಚ್ತ ಅಂತ ಹಚ್ಚಿ ನೋಡ್ರಿ. ಇವ್ರಂಥ ದೋಸ್ತರು. ನೀವು ದೋಸ್ತರಲ್ಲೋ, ನೀವು ದೋಸ್ತರಲ್ಲಿ ನೀವು ಏನಲ್ಲಿ ಈಗ ನಿನಗನ. ಹಾಂ, ನೀ ಕರೆ ಅಂದ ಬೈ, ನೀ ಕರೆ ಅಂದಿ. ನೀ ಭಾರಿ ಫೋನ್ ಹಚ್ಚಿದ್ ನೋಡು. ಹಾಂ, ಫೋನ್ ಹಚ್ಚಿನವ, ಫೋನ್ ಹಚ್ಚಿ ನಾನು ಕನ್ಸಿನಾಗ ಹಚ್ಚಿ ನಾವು ಭೀ. ನೀವು ನಮಸ್ಕಾರ ಇಲ್ಲ ಕೇಳೋದದು ನೋಡ್ರಿ. ಅವ್ರ ಕೆಲಸ ಅದ ಒಂದು ಮಾಡ್ಕೊಡೋದು. ನಮ್ಮದು ಭೀ ಅದ, ಇವ್ರದ್ದು ಭೀ ಅದ, ಮಾಡಂಗೆ ಕೆಲಸ. ನಡೆದೇವ್ರಿ ಕಾಲೇಜ್ ಒಳಗೆ. ಎಕ್ಸಾಮ್ ಭೀ ಮುಗಿಸ್ಕೊಂಬಿ, ಕ್ಲಾಸ್ ಭೀ ಮುಗಿಸ್ಕೊಂಬಿ. ಕಾಲೇಜಾಗ ಕುಂತು ನೋಡ್ರಿ ಲಾಸ್ಟ್ ಮಾನಿಕೆ ಸಲ ಎಲ್ಲರೂ ಮಾನಿಕೆ ತಿಂಬದ್ರಿ. ಇವ್ನು ಬರೆಯದತ್ತೆ ನೋಡ್ರಿ. ಟಾಪರ್ ಬಾಯ್ ಇದೀನಿ ಬರೀ ನೀ ಖಾಲಿ. ನೋಡ್ರಿ ನಮ್ಮ ದೋಸ್ತು ಮಾನಿಕೆ ಏನು ಕಲಾಕಾರದಾಗ ತಿಲತ್ತನ. ಇನ್ನೊಂದು ಬೇಕಂತ ಟೀಪ ತಿಂದ್ರಿ ಇಲ್ಲ ನೋಡ್ರಿ. ತಿಂದು ಮಾನಿಕೆ ತಿಂದಿಲ್ಲ, ಬೇಟೆಕಾದ ಇವ ಲೆಕ್ಕ ಹಾಕ್ಲತ್ತಾರ ನೋಡ್ರಿ ಅವ್ರು ಅಷ್ಟು ಮಂದಿ. ನೋಡ್ರಿ ಕ್ಲಾಸ್ ಎಲ್ಲ ಮುಗಿಸ್ಕೊಂಡೆವು, ಎಕ್ಸಾಮ್ ಭೀ ಬರ್ದೇವು. ಎಕ್ಸಾಮ್ ಬರ್ದು ಮನೆಗೆ ನಡೆದಿದ್ದೆವು. ನಮ್ಮ ದೋಸ್ತ್ ಒಳಗೇನ ಅವ ಅಂಟನ, ಹಾಗಾಗಿ ನಿಂತಿದ್ದೇವ್ರಿ. ಸೀದಾ ಮನೆಗೆ ಹೊಲ ಬರ್ತದ. ಭಾಳ ಹಸುವಾಗ್ಯಾವ್ರಿ, ಊಟ ಮಾಡ ಬರ್ತಾವ ಮನೆಗೆ ಹೋಗೋದು ಪಲ್ಲೆ ನೋಡ್ರಿ. ಅವ ಕ್ಲಾಸ್ ರೂಮ್ದಾಗ ಕುಂತಿ ನಾವು ಲೇಟ್ ಮಾಡಿ ಹೊಂಟಿನ. ಇವಂದು ಏನದ ಹೇಳ್ಕ ನೀ ಫಿನಿಷರ್ ನೋಡೋಣ. ಫಿನಿಷರ್ನ ಯಾವ್ದ್ರ ಫಿನಿಷರ್ನ? ಟೀಮಿಂದೆ ಫಿನಿಷರ್ನ ಇವಂತ ನೋಡ್ರಿ. ಈಗ ಫಿನಿಷರ್ನ ಅಂತ ನೋಡ್ರಿ. ಎಲ್ಲರೂ ಇಲ್ಲಿ ನಿಂತಿದ್ದೇವೆ ನೋಡ್ರಿ. ಈಗ ಬಿಸಿಲದ ಭಾಳು, ನೆಳ್ಳಾಗ ಬಂದು ನಿಂತಿದ್ದೆವು. ಆಯಿತು, ಪಾನಿಪುರಿ ತಿನ್ಬೇಕಂತೇಳಿ ಪ್ಲ್ಯಾನ್ ಹಾಕ್ಲತ್ತಾರ ಎಲ್ಲರೂ ಕಲ್ತಿ. ನೋಡಮ್ ನಡ್ರಿ ಏನಾಗ್ತದ. ಒಬ್ಬರು ಒಲ್ಲತ್ತಾರ, ಒಬ್ಬರು ತಿಮ್ಮಲತ್ತಾರ. ನೋಡಮ್ ನಡ್ರಿ. ತಿಮ್ಸಾವ್ ಕ್ಯಾಶರ್ ಇವನೇ ನೋಡ್ರಿ. ಪ್ರವೀಣ್ಯ ನೀನೇ ತಿನ್ನಿಸ್ಬೇಕು. ಯಾಕೋ ತಮ್ಮ ನೋಡಮ್ ನಡ್ರಿ. ಪ್ಲಾನ್ ಆಯ್ತು ಹೋಗಮ್ ಅಂತೇಳಿ ಹೋಗಮ್ ನಡ್ರಿ. ಬಂದಿದೆ ನೋಡ್ರಿ ಈಗ ಪಾನಿಪುರಿ ಬಂಡಿ ಬಲ್ಲಿ. ನೋಡ್ರಿ ಮಾಲಕರು ನಾಗೇಶ ಹೆಸರು ಹೇಳು.
5 ಕಟ್ಲಿಸ್ ಹೇಳ್ಯಾರ ನೋಡ್ರಿ. ಕಟ್ಲಿಸ್ ತಿಂದು ಮನೆಗೆ ಹೊಲ ಬರ್ತದೆ. ಮತ್ತೊಂದು ಲಾಗೋಗಿ ಬಂದಿದೆ ಬಂತು ನೋಡ್ರಿ ಕಟ್ಲಿಸ್. ತಮ್ಮವ್ರು ಭೀ ತಿಲ್ಲತ್ತಾರ ನೋಡ್ರಿ ಕುಂತಿ. ನಮ್ಮ ದೋಸ್ತಿಗಿನ ಕಟ್ಲೆ ಸಿಕ್ಕಿಲ್ಲ ಅಂತೇಳಿ ಎಲ್ಲರೂ ತಿಂಬೋದು ನೋಡಿ ಹೊಟ್ಟೆ ಕಟ್ಸ್ಲತ್ತ ನೋಡ್ರಿ ಪಾನಿಪುರಿ ಎಲ್ಲ ತಿಂದೇವ್ರಿ. ನಡೆದಿದ್ದೇವೆ ಯಾರ್ದಾರ ರೊಕ್ಕ ಕೊಟ್ಟಿದ್ದೀವಿ. ಮಿಲ್ಟ್ರಿ ಸಿಸ್ಟಮ್ ಏನಿದೆ ನಂಬಲ್ಲ ಅದ ಮಿಲ್ಟ್ರಿ ಸಿಸ್ಟಮ್. ಇವ್ರದ್ದು ರೊಕ್ಕ 400 ರೂಪಾಯಿ ತಗೊಂಡು ಆಟ ಆಡ್ತಾ ನೋಡ್ರಿ ಕೈ ಹೇಳ್ಯಾರ ನೀವು ತಿನ್ನಿಸ್ತಾ ಬರ್ರಿ ಅಂತ ಇಲ್ಲಿ ಬಂದದ್ರು ಎಲ್ಲರೂ ಯಾರ್ದಾರು ಮಿಲಿಟರಿ ಸಿಸ್ಟಮ್ ಮಾಡ್ಯಾರ ಕೇಳಿ ಬರ್ತಿಕತ್ತಾರ. ಕರೆದ ಪರ್ವಳಿಲಿ ಬರೋದು ಜರ ಹುಕ್ಕ ಮಾಡ್ಯಾವ. ಒಬ್ರಿಗೆ ಒಬ್ರಿಗೆ ಹತ್ತಿಲ್ಲ ಬರಬರ್ರಿ ಯಾಕಂದ್ರೆ ರೊಕ್ಕ ಅಡ್ಜಸ್ಟ್ಮೆಂಟ್ ಆಗಿಲ್ಲ. ಇಲ್ಲಿ ಬಿಟ್ಟು ಬಿಟ್ಟು ಪಾನಿಪುರಿ ತಿಲ್ಲತ್ತಾವ ಪಾರ್ಗಳು. ಇಲ್ಲಿ ನೋಡ್ರಿ ಅಕ್ಕ ನಮ್ಮ ಕಾಲೇಜವ್ರಿ ಆಗಿನ ಕೆಲಸ ಇತ್ತು ಅಸ್ಲಿಕ್ಕೆ ಹೋಗಿದ್ದು ಅಂತ ಬಿಟ್ಟು ಬಿಟ್ಟು ತಿಂದ್ರೆ ಹಂಗೆ ಇರ್ತದ. ಬಿಟ್ಟು ತಿಂದಿ ನಾವು ಪಾನಿಪುರಿ ತಿಂದಿ ನಾವು ಇವನೇ. ಆಟೋ ಸ್ಟ್ಯಾಂಡಲ್ಲಿ ನಿಂತೀವ್ರಿ. ಆಟೋ ಭೀ ರೆಡಿ ಅದ ನೋಡ್ರಿ. ಬಂದೇವು ನೋಡ್ರಿ ಮನೆಗೆ. ಬಂದಿದ್ದೆವು ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡು ಹೊರಗೆಲ್ಲ ಬರ್ತದೆ. ಮನೆಗೆ ಹೋಗೋದು ಸೀದಾ ಫ್ರೆಶ್ ಆದೇವ್ರಿ. ಫ್ರೆಶ್ ಆಗಿ ಊಟ ಗಿಟ ಮಾಡ್ಕೊಂಡೆವು. ಊಟ ಮಾಡ್ಕೊಂಡು ಹೊರಗೆ ಬಂದಿದ್ದೇವ್ರಿ. ಭಾಳ ಬಿಸಿಲದ ಆಯಿತು. ಇಲ್ಲ ನಮ್ದೇನು 2 ಅವರಿ ಮನೆ ಒಂದು ಈಗ ತೋರಿಸ್ದಲ್ಲ ಅದೊಂದು ಮನೆ ಇದೆ. ಸೊ ಇನ್ನೊಂದು ಮನೆ ಇದೆ ಆ ಕಡೆ ನಡೆದಿದ್ದೆವು. ನಡ್ರಲ್ಲಿ ಹೋಗಿ ಸ್ವಲ್ಪ ಜರ ಮಂಕೊಂಬ್ರಿ. ನಿದ್ದೆ ಹೊಂಟದು ಭಾಳ. ನಡ್ರಿ ಹೋಗಮ್ ಗ್ಯಾಂಗ್. ಮನೆಗೆ ಹೋಗಿ ಮಂಕೊಂಬಿಳ ಬರ್ತದೆ. ಮತ್ತು ಆಮೇಲೆ ಹೊತ್ತು ಮನೆಗಳೇ ಸ್ವಲ್ಪ ಬಿಸಿಲು ಕಮ್ಮಿ ಆಗೋದು ಹೊಲ ಬರ್ತದೆ ಹೊರಗೆ. ಇಲ್ಲಿ ನೋಡ್ರಿ ಗ್ಯಾಂಗ್ ಸಣ್ಣ ಪರ್ಗಳು ಫುಲ್ ಕ್ರಿಕೆಟ್ ಆಡತ್ತವ ನೋಡ್ರಿ. ಮಸ್ತ್ ನೆಳ್ಳಾಗ ಬಿಸಿಲದಲ್ಲ ಹಂಗಾಗಿ ಫುಲ್ ಇಲ್ಲೇ ನೆಳ್ಳಾಗ ಕ್ರಿಕೆಟ್ ಆಡತ್ತವ. ಪಿಚ್ ಎಲ್ಲ ರೆಡಿ ಮಾಡ್ಕೊಳ್ಳೋ ನೋಡ್ರಿ. ಪಿಚ್ ರೆಡಿ ಮಾಡ್ಕೊಳಕ್ಕೆ ಐಡಿಯಾ ಹಾಕ್ಯಾರ ನೋಡ್ರಿ. ಅವರು ದಾರ ಹಾಕ್ಯಾರ ಫುಲ್ ಹಾಕೋತಾರ. ಹಾಕಿ ಕಲ್ಗಿಲ್ಲಿ ಇಟ್ಟರೆ ಅದ್ರ ಮ್ಯಾಗ ಮಸ್ತ್ ಕ್ರಿಕೆಟ್ ಆಡತ್ತಾರ ನೋಡ್ರಿ. ಫ್ರೆಂಡ್ಸ್ ಇಲ್ಲೊಂದು ಹಕ್ಕಿ ಮರಿ ತೋರಿಸ್ತೀನಿ ಬರ್ರಿ. ಕೆಳಗೆ ಬಿದ್ದದ ನಾವು ಮರಿ ಅದ ರೀ ನೋಡ್ರಿಕ. ಹೆಂಗಿದೆ ಯಾ ಹಕ್ಕಿ ಮರಿದೆ ಅಂತೇಳಿ ಗೊತ್ತಾಗಿತ್ತು ಅಂತಂದ್ರೆ ಕಮೆಂಟ್ ಮಾಡಿರಿ. ಬಂದೆ ನೋಡ್ರಿ ನಮ್ಮ ಮನೆಗೆ. ನೋಡ್ರಿ ಸ್ವಲ್ಪ ಸುಸ್ತಾಗ್ಯದ ಮಂಕೊಂಬೀಳ ಬರ್ತದೆ. ಫ್ರೆಂಡ್ಸು ಅದು ಮರಿ ತೋರಿಸ್ದಲ್ಲ ನಿಮ್ಗೆ ಈಗ ಎಷ್ಟು ಸರಿಯಾಗಿತ್ತಲ್ಲ ಫ್ರೆಂಡ್ಸ್. ಅದು ಯಾವುದು ಹಕ್ಕಿದು ಮರಿ ಅದ ಅಂತೇಳಿ ಕಮೆಂಟ್ ಮಾಡಿರಿ. ನನಗೆ ಅನಿಸ್ಲತ್ತದ ಬುಲ್ಬುಲ್ದು ಹಕ್ಕಿದು ಮರಿ ಇದ್ದಿರ್ಬೇಕಂತೇಳಿ. ನಿಮಗೆ ಯಾವ ಹಕ್ಕಿದ ಮರಿ ಅದ ಅಂತೇಳಿ ಅನಿಸ್ಲತ್ತದ ಅಂತೇಳಿ ಕಮೆಂಟ್ ಮಾಡಿರಿ. ಮಂಕೊಂಡಿದ್ದೇವ್ರಿ. ಮಂಕೊಂಡು ಒಂದು 10-15 ನಿಮಿಷ ಆಯ್ತು ಎದ್ದು ಫ್ರೆಶ್ ಅಪ್ ಆದೆವು. ಮಾನಿಕೆ ತಿಲ್ಲತ್ತಿದ್ದೆವು. ಬರೋ ಮಾನಿಕೆ ತಿಂಬಮ್ಮಿ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಮ್ ಗ್ಯಾಂಗು. ಯಾಕಡೆ ಹೋಗಿಲ್ರಿ ಯಾಕಂದ್ರೆ ಲೇಟ್ ಆಯಿತು. ಭಾಳ ಹೊತ್ತಲ್ಲಿ ನಿದ್ದೆ ಬಂದಿತ್ತು. ಮಂಕೊಂಡು ಬಿಟ್ಟಿದ್ದೆವು. ಹಂಗಾಗಿ ಯಾಕಡೆ ಹೋಗೋಕ್ಕಾಗಿಲ್ಲ. ಓಕೆ ಈ ಬ್ಲಾಗ್ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಬಾಯ್. ನಾಳೆ ಬ್ಲಾಗ್ನಾಗ ಸಿಗಮಿ.